ಹುಣಸೂರು ತಾಲೂಕಿನ ಗಾವಡಗೆರೆ ಗುರುಲಿಂಗ ಜಂಗಮ ಮಠದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳಿಗೆ ಇಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಜಿಲ್ಲಾಧ್ಯಕ್ಷ ಬಸವರಾಜು ಮಾತನಾಡಿ, ನಮ್ಮ ಸಂಘದ ಮೊದಲನೆಯ ಗುರಿ ಜಿಲ್ಲೆಯ ಮೈಸೂರು ನಗರದಲ್ಲಿ ಹೊಸದಾಗಿ ಬಸವ ಭವನ ಮಾಡುವ ಗುರಿಯೊಂದಿಗೆ ಸಂಘದ ಏಳಿಗೆಗೆ ಶ್ರಮಿಸುವೆ. ಜೊತೆಗೆ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಸಂಘದ ನಿವೇಶನಗಳಿವೆ ಅಲ್ಲಿಯೂ ಕೂಡ ಭವನಗಳನ್ನು ನಿರ್ಮಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಎಲ್ಲ ಇತರೆ ಸಮಾಜದ ಸಂಘ ಸಂಸ್ಥೆಯವರು ಭವನಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ನಾವು ವಿರೋಧ ಪಕ್ಷ, ಆಡಳಿತ ಪಕ್ಷದ ಎಲ್ಲ ಹುದ್ದೆಗಳಲ್ಲಿದ್ದರೂ ನಮ್ಮ ಸಮಾಜ ಭವನಗಳನ್ನು ನಿರ್ಮಿಸದೇ ಇರುವುದು ವಿಷಾದನೀಯ ಎಂದು ವೀರಶೈವ ಹಾಗೂ ಲಿಂಗಾಯತ ಸಮಾಜದಲ್ಲಿನ ನ್ಯೂನತೆಗಳು ಹಾಗೂ ಸುಧಾರಣೆಗಳ ಬಗ್ಗೆ ವಿವರವಾಗಿ ವಿಸ್ತರಿಸಿದರು. ಇನ್ನು ಹುಣಸೂರು ತಾಲೂಕು ಅಧ್ಯಕ್ಷ ಹದನಹಳ್ಳಿ ಸೋಮಶೇಖರ್ ಮಾತನಾಡಿ, ರಾಜ್ಯದಲ್ಲಿಯೇ ನಮ್ಮ ಮೈಸೂರಿನ ವೀರಶೈವ ಮಹಾಸಭಾ ಸಂಘವು ಮಾದರಿಯಾಗಿದ್ದು, ಸಮಾಜವನ್ನ ಸಂಘಟನೆಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದ ಮೂಲಕ ಸಂಘಟನೆ ಮಾಡಬೇಕಾಗಿದೆ. 5 ವರ್ಷಗಳಿಂದ ಜಿಲ್ಲೆಯಲ್ಲಿ ಸಮಾಜದ ಸಂಘಟನೆಯು ಆಮೆಗತಿಯಲ್ಲಿ ಸಾಗುತ್ತಿರುವುದು ವಿಷಾದನೀಯ. ಸಂಘಟನೆಯನ್ನು ಬಲಪಡಿಸಬೇಕಾದ ಜವಾಬ್ದಾರಿ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ಇದೆ ಎಂದು ಹೇಳಿದರು. ಇನ್ನು ಗುರುಲಿಂಗ ಜಂಗಮ ಮಠದ ಪೀಠಾಧ್ಯಕ್ಷರಾದ ನಟರಾಜ ಸ್ವಾಮೀಜಿ ಆಶೀರ್ವಚನ ನೀಡಿ, ಸಮಾಜ ಸಮುದಾಯ ಸಂಬಂಧಗಳನ್ನು ಒಗ್ಗೂಡಿಸುವ ಮಹಾ ಕಾರ್ಯವೇ ಸಮಾಜದ ಸಂಪತ್ತು, ವರ್ಗ, ವರ್ಣ, ಜಾತಿ ಇಲ್ಲ, ಜನಾಂಗವಿಲ್ಲ. ಸಮಗ್ರ ಕ್ರಾಂತಿಯ ಆಲೋಚನೆಗಳನ್ನು ತುಂಬಿಕೊಂಡು ಸಮಗ್ರ ಕಲ್ಯಾಣವನ್ನ ಕೂಡಿಸುವ ಮಹಾ ಕಾರ್ಯದ ಜವಾಬ್ದಾರಿಯನ್ನ ಯುವಕರಿಂದ ದೊಡ್ಡವರ ತನಕ ಆಲೋಚನೆ ಮಾಡಬೇಕು. ಒಡೆದ ಮನಸ್ಸುಗಳನ್ನು ಕೂಡಿಸುವ ಕೆಲಸವಾಗಲಿ, ಸಂಬಂಧ ಕಟ್ಟುವ ಕೆಲಸವಾಗಲಿ, ಸಂಬಂಧ ಸರ್ವ ಸಮುದಾಯಕ್ಕೆ ಹಿತ ನೋಡುವ ಮಹಾ ಕಾರ್ಯವಾಗಲಿ ಸಂತೋಷದ ಮುಖಾಂತರ ಆಲೋಚನೆ ಮಾಡಬೇಕಾಗಿದೆ ಎಂದು ಹಿತವಚನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹುಣಸೂರು, ಕೆಆರ್ ನಗರ ತಾಲೂಕುಗಳಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನಿರ್ದೇಶಕರುಗಳನ್ನು ಸನ್ಮಾನಿಸಲಾಯಿತು. ಹೋಗುವಂತಹ ದಾರಿ ದೀಪವನ್ನ ನಮಗೆ ಸಂಸ್ಕಾರ ಕೊಟ್ಟಂತಹ ಸಮಾಜ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಹೋದರರ ಸಮಾಜ ಅಂತ ನಾನಾದರೂ ಇದುವರೆಗೆ ಚುನಾವಣೆ ನಡೀಬಾರದಾಗಿತ್ತು. ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ವಿವರಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಚಿಂತನೆಗೆ ಹೋಗಲ್ಲ. ಆದರೆ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಒಂದು ರಾಜ್ಯವನ್ನ ಗೆಲ್ತೀನಿ ಅಂತ ಹೋಗ್ಬೇಕಾದ್ರೆ ಇನ್ನೊಂದು ರಾಜ್ಯವನ್ನ ಶೋಷಣೆ ನಾವು ಪಡಿಬೇಕಾಗಿದೆ. ಆ ರಾಜ್ಯ ಮೇಲೆ ದಂಡಿ ದಾಳಿಗಳನ್ನ ತಗೊಂಡು ಹೋಗ್ಬೇಕು. ಆ ರೀತಿ ನಾವು ದಂಡಿ ದಾಳಿಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲ ನಮ್ಮ ಸಮಾಜದವರೇ ಇರೋರು, ವಿರೋಧ ಪಕ್ಷದಲ್ಲಿರೋರು ನಮ್ಮ ಸಮಾಜದವರೇ, ಆಡಳಿತ ಪಕ್ಷದಲ್ಲಿರೋರು ನಮ್ಮ ಸಮಾಜದವರೇ, ನಿಂತಿರೋರು ನಮ್ಮ ಸಮಾಜದವರು. ನಮ್ದು ಯಾವುದೇ ವಿಧವಾದ ರಾಜಕೀಯ ಪಕ್ಷಗಳಲ್ಲ, ಸಮಾಜದ ಸಂಘಟನೆಗೋಸ್ಕರ ಮಾಡುವಂತಹ ಸಮಾಜದ ಪಕ್ಷವಾಗಿ ನಾವು ಎಲೆಕ್ಷನ್ಗೆ ನಿಂತಿದ್ವಿ. ಯಾಕೆ ಅಂತ ಹೇಳಿದ್ರೆ ತಾವೆಲ್ಲ ಕೇಳ್ಬೋದು, ಯಾಕಂದ್ರೆ ಇದುವರೆಗೆ ನೀವು ಎಲ್ಲ ಇನಾನಿಮಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಯಾಕೆ ಆ ರೀತಿ ಮಾಡಲಿಲ್ಲ? ಹೌದು ಬಂಧುಗೆ, ನಾವು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ತಮ್ಮನ್ನೆಲ್ಲ 250 ರೂಪಾಯಿಯಿಂದ ಹಿಡಿದು 1000 ರೂಪಾಯಿಯಿಂದ ಹಿಡಿದು 2005 ಇವತ್ತು ವೀರಶೈವ ಸಮಾಜವನ್ನ ನಮ್ಮ ಉಮಾದೇಶ್ವರ ಸ್ವಾಮೀಜಿಯವರು ವೀರಶೈವ ಸಮಾಜವನ್ನು ಎದುರಿಸಿದ ಮೇಲೆ ಇವತ್ತು ರಾಜ್ಯದಲ್ಲಿ 5 ವರ್ಷಗಳ ಸಲ ಚುನಾವಣೆ ನಡೆಯುತ್ತಾರೆ. ಅದರಲ್ಲೂ ವಿಶೇಷವಾಗಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಚುನಾವಣೆ ಆಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇವತ್ತು ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಎಲ್ಲರೂ ಕೂಡ ಹೊಸದಾಗಿ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ನಾವೆಲ್ಲರೂ ಕೂಡ ಆಯ್ಕೆಯಾಗಿದ್ದೇವೆ. ಬಂಧುಗಳೇ, ನಾವು ಬಂದಿದೆ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ವಿಶೇಷ ಇರುವಂತಹ ಒಂದು ಜಿಲ್ಲೆ. ಕಾರಣ ಏನು ಅಂತಂದ್ರೆ, ಈಗಿನ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಕೂಡ ಈ ಕೆಲಸ ನಿರ್ವಹಣೆಯನ್ನು ಮಾಡಿದ್ದಾರೆ. ನಾವು ಗೊತ್ತಿದೆ, ಮೈಸೂರು ಜಿಲ್ಲೆ ಒಳಗಡೆ ನಾನು ಕೂಡ ಕಳೆದ ಬಾರಿ ರಾಜ್ಯ ನಿರ್ದೇಶಕರಾಗಿ ಸಭೆಗೆ ಸಮಾರಂಭಗಳಲ್ಲಿ ಹೋದಾಗಲಿ ಚರ್ಚೆ ನಡೀತಾ ಇದೆ. ಮೈಸೂರು ಅಂತಂದ್ರೆ ಒಂದು ವಿಶೇಷವಾದ ಒಂದು ಗೌರವ ಇದೆ. ಅಲ್ಲಿ ಒಂದು ವೀರಶೈವ ಸಮಾಜ ಅಂದ್ರೆ ಇಡೀ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ವಿಶೇಷವಾದ ಕಾರ್ಯಕ್ರಮ ಆಗುತ್ತೆ ಅನ್ನೋ ಮಾತನ್ನ ಎಲ್ಲರೇ ನಾವು ಕೇಳ್ತಾ ಮೇಲೆ ದೊಡ್ಡ ವಿಚಾರ. ನಮ್ಗೆ ಗೊತ್ತಿದೆ, ವೀರಶೈವ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅಧ್ಯಕ್ಷರಾಗಿ ಸದಸ್ಯರಾಗಿ ನಾವೆಲ್ಲರೂ ಕೂಡ ಆಯ್ಕೆಯಾಗಿದೆ. ಪ್ರತಿ ವರ್ಷಕ್ಕೊಮ್ಮೆ ನಾವು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತೇವೆ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆಯನ್ನು ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ
ಯಾವುದೇ ಒಂದು ದುಡಿಯಲು ಕೂಡ ಸಮಾಜ ಸಮುದಾಯ ಸಂಬಂಧವನ್ನ ಕೂಡಿಸುವ ಮಹಾಕಾರ್ಯವನ್ನು ಮಾಡ್ತಕ್ಕಂಥವ್ರು ಸಮಾಜದ ಸಂಬಂಧಿಗಳು. ಸರ್ವ ಸಮಾಜವನ್ನು ಒಂದುಗೂಡಿಸುವ ಮಹಾಕಾರ್ಯ ಇದೆಯಲ್ಲ, ಅಂತ ಮಹಾಕಾರ್ಯವನ್ನು ಒತ್ಕೊಂಡಂತದ್ದು ವೀರಶೈವ ಲಿಂಗಾಯತ ಮಹಾಸಭಾ. ಇಲ್ಲಿ ವರ್ಗ ನೋಡಿಲ್ಲ, ವರ್ಣ ನೋಡಿಲ್ಲ, ಜಾತಿ ನೋಡಿಲ್ಲ, ಜನಾಂಗ ನೋಡಿಲ್ಲ. ಸಮಗ್ರ ಕ್ರಾಂತಿಯ ಆಲೋಚನೆಯನ್ನೇ ತಲೆಯಲ್ಲಿ ತುಂಬಿಕೊಂಡು ಸಮಗ್ರ ಕಲ್ಯಾಣವನ್ನು ಕೂಡಿಸುವ ಮಹಾಕಾರ್ಯದ ಜವಾಬ್ದಾರಿ ಯುವಕರಿಂದ ಹಿಡಿದು ವೃದ್ಧರವರೆಗೆ ಜ್ಞಾನ ವೃದ್ಧರಿದ್ದಾರೆ. ಸಮಾಜವನ್ನು ಕಟ್ಟುವ ಮಹಾಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಮ್ಮ ಸಂಪತ್ತನ್ನೇ ಬದಿಗಿಟ್ಟು ಸಂಬಂಧ ಬೆಸೆಯುವ ಮಹನೀಯರಿದ್ದಾರೆ. ನಾನು ನಿಮ್ಮಲ್ಲೆಲ್ಲರಿಗೂ ಹೇಳೋದೇನು ಅಂದರೆ, ಸಮಸ್ಯೆ ಸತ್ಯ, ಅದನ್ನು ಬದಿಗಿಡೋಣ. ನೆಲದ ಮರೆಯ ವಿಧಾನದಂತೆ ಭೂತಾಯಿ ತನ್ನ ಒಡರೊಳಗೆ ಅನರ್ಘ್ಯ ರತ್ನಗಳು ಇಟ್ಕೊಂಡಿದ್ದಾರೆ. ಕಸ ಹಾಕಿದ್ರು ಬೇಕು, ಕಸ ಹಾಕಿದ್ರು ಬೇಕು, ಗೊಬ್ಬರ ಹಾಕಿದ್ರು ಬೇಕು. ಆ ಗೊಬ್ಬರನೆಲ್ಲ ನಾವು ಗಿಡದ ಬೇರೆ ಹಾಕಿದ್ರೆ ಮತ್ತೆ ಫಲವನ್ನೇ ಕೊಡುತ್ತಲ್ಲ ಅಂತ ಫಲ ಕೊಡುವ ಮಹಾಕಾರ್ಯವನ್ನು ಸಮಾಜದ ಸಕ್ರಿಯ ಅಧ್ಯಕ್ಷರಾದಿಯಾಗಿ ಸಮಗ್ರ ಸದಸ್ಯರಾಗಿ ಒಡದ ಮನಸ್ಸುಗಳನ್ನು ಕೂಡಿಸುವ ಕೆಲಸ ಆಗಬೇಕು, ಸಂಬಂಧ ಕಟ್ಟುವ ಕೆಲಸ ಆಗಬೇಕು. ಈ ಸಂಬಂಧ ಸರ್ವ ಸಮುದಾಯಕ್ಕೂ ಹಿತ ನೀಡುವ ಮಹಾಕಾರ್ಯವನ್ನು ಸಮುದಾಯ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲೆಲ್ಲರಿಗೂ ಆಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರೀತಿಯನ್ನು ಕಟ್ಟುವ ಮಹಾಕಾರ್ಯ ಆಗಬೇಕೇ ಇಲ್ಲ, ಸಂತೋಷದ ಕಟ್ಟ ಮಹಾಕಾರ್ಯ ಆಗಬೇಕಿಲ್ಲ. ಅಂತೆ ಕಾರ್ಯಕ್ರಮ ಹಿಂದೆ ತುಂಬ ಜನ ಪೂಜರಿದ್ದಾರೆ, ಮಹನೀಯರಿದ್ದಾರೆ, ಆಲೋಚನೆ ಮಾಡೋಂಥ ಜನರಿದ್ದಾರೆ. ಎಲ್ಲೋ ಕೂತು ಇದಕ್ಕೆಲ್ಲ ತಮ್ಮ ತನು ಮನ ಧನ ಸಹಾಯ ಮಾಡೋಂಥ ಮಹನೀಯರಿದ್ದಾರೆ. ಅವರೆಲ್ಲರ ಕಾರ್ಯ ಸಂಬಂಧವನ್ನು ಕಟ್ಟೋದು,